ಸುಧಾಕರ್ ಆಗ್ಬೋದು. ಧೀರಜ್ ಅವರು ಬಂದ ಮೇಲೆ ಇಲ್ಲಿ ಸುಮ್ಮನೆ ಗೆದ್ದಾಗ ಬಂದ್ರಷ್ಟೇ, ಇವಾಗ ಎಲ್ಲೂ ಕಾಣಿಸ್ತಾ ಇಲ್ಲ ದೊಡ್ಡಬಳ್ಳಾಪುರ. ಸುಧಾಕರ್ ಮೇಲೆ ಅವರು ಬಿಜೆಪಿಯಲ್ಲೇ ಇದು ಬಂದಿದ್ದೆ, ಕರೋನಾ ಟೈಮ್ನಾಗ ಇದು ಮಾಡವ್ರೆ ಅಂತ ಮಾಡ್ತಾ ಇದ್ದಾರೆ ಮೇಡಮ್. ಚೆನ್ನಾಗಿ ಜನಕ್ಕೆಲ್ಲ ಸಿಗ್ತಾವ್ರು, ಚೆನ್ನಾಗಿ ಮಾಡ್ತಾವ್ರೆ. ಮಾಡಿಲ್ಲ, ಕೊರೋನಾ ಟೈಮ ಫುಲ್ ಲೂಟಿ ಹೊಡೆದ್ಬಿಟ್ರು, ಜನಗಳಿಗೆ ಏನು ಅನುಕೂಲ ಮಾಡಿಲ್ಲ ಅವರು. ಕೋವಿಡ್ ಟೈಮಲ್ಲೆಲ್ಲ ಬೇಜಾರು ಮಾಡಿದ್ದಾರೆ. ಅವ್ರು ಗೊತ್ತಿರೋರು ವೋಟ್ ಹಾಕ್ತಾರೆ, ಗೆಲ್ಲಿಸ್ಕೊಡ್ತಾರೆ. ಅದೇ ಕಿತ್ತೋಗಿರೋ ರೋಡು, ಅದೇ ಮಾಮೂಲಿ ಬಸ್ ಸ್ಟ್ಯಾಂಡು, ಅದೇ ಜನನೇ. ಮೋದಿ ಅಲ್ಲೇ ಇದೆ. ಮರೆ ಇಲ್ಲಿರೋರಾಗಿ ಏನೂ ಮಾಡಿಲ್ಲ. ಏನು ಮಾಡಿದ್ದಾರೆ? ಅವ್ರು ಬೇರೆ ಕಡೆಯನ್ನ ಬಂದ್ರೆ ಮಾಡ್ತಾರೆ. ಇಲ್ಲಿ ಬಿಜೆಪಿನೇ. ಬಿಜೆಪಿ ಏನು ಅಷ್ಟು ಬರಲ್ಲ ಮೇಡಮ್ ಅವರೇ, 100% ರಕ್ಷಾರಾಮಯ್ಯನೇ ಬರೋದು. ಪಕ್ಷ ಅಂತ ಏನಿಲ್ಲ, ದೊಡ್ಡಬಳ್ಳಾಪುರ ಅಂದ್ರೆ ಬಿಜೆಪಿನೇ ಮಾಡ್ತಿದೆ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿದೆ. ಒಬ್ಬರನ್ನ ಸೋಲಿಸೋಕೆ ಇನ್ನೊಬ್ಬರು ಸಾಕಷ್ಟು ರಣತಂತ್ರಗಳನ್ನ ಹೆಣಿತಾ ಇದ್ದಾರೆ. ಜೊತೆಗೆ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಜಿದ್ದಾಜಿದ್ದಿನ ಪೈಪೋಟಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ಬಳಿ ಇದ್ದೀನಿ. ಸೊ ಇಲ್ಲೂ ಕೂಡ ಸಾಕಷ್ಟು ಮತದಾರರನ್ನು ಮಾತಾಡಿಸ್ತೀನಿ. ಏನು ಹೇಳ್ತಾರೆ, ಏನು BJP ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಇಲ್ಲಿ ಸಂಸದರಾಗಬೇಕು ಅಂತ ಹೇಳ್ತಾರಾ, ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಕ್ಷಾರಾಮಯ್ಯ ಅವರು ಮುಂದಿನ MP ಆಗಬೇಕು ಅಂತ ಹೇಳ್ತಾರಾ? ಸೊ ಇಲ್ಲಿನ ಜನರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ತಮ್ಮ ಹೆಸರು? ಸುನಿಲ್ ಕುಮಾರ್ ಅಂತ ಹೇಳಿ. ಓಕೆ, ದೊಡ್ಡಬಳ್ಳಾಪುರ ಸಿಟಿ ಅವರ ಹಳ್ಳಿ ಅವರ ಸರ್? ಟೌನ್ ಅವರು. ಓಕೆ, ಈಗ ರಕ್ಷಾರಾಮಯ್ಯ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ಯಾರಾಗ್ಬೋದು MP? ಸುಧಾಕರ್ ಆಗ್ಬೋದು. ಓಕೆ, ಯಾಕೆ ಸರ್ ಡಾಕ್ಟರ್ ಕೆ ಸುಧಾಕರ್ ಅವರು ಆಗ್ತಾರೆ? ನಮ್ಮ ಮನಸ್ಸಿಗೆ ಇರೋದದು, ನಾವು ಹೇಳ್ತಿದ್ದೀವಿ ಅಷ್ಟೇ. ಓಕೆ, ರಕ್ಷಾರಾಮಯ್ಯ ಅವ್ರು ಗೊತ್ತಿದ್ದಾರಾ ಹೇಗೆ ಕಾಂಗ್ರೆಸ್ ಅಭ್ಯರ್ಥಿ? ಗೊತ್ತಿದ್ದಾರೆ, ನಮಗೇನು ಅಷ್ಟೊಂದು ಐಡಿಯಾ ಇಲ್ಲ ಅವ್ರ ಇದರಲ್ಲಿ. ನಮ್ದೇನಿದ್ರು BJP ಅಭ್ಯರ್ಥಿ ನಾವು ಏನು ಮಾಡಿದೆ, ನಾವು ಅವತ್ತಿಂದ BJP ಓಟ್ ಹಾಕ್ತೀವಿ, ಅವತ್ತಿಂದ ಅದು ಹೇಳ್ತೀವಿ ಅಷ್ಟೇ. BJPನೇ ಯಾಕೆ ಬೇಕು ಸರ್, ಕಾಂಗ್ರೆಸ್ ಯಾಕೆ ಬೇಡ? ನಮ್ಮ ಆಯ್ಕೆ ಅದಷ್ಟೇ. ಅವ್ರವ್ರು ಇದು ನಮಗೆ ಗೊತ್ತಿಲ್ಲ, ನಮ್ಮ ಆಯ್ಕೆಯಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಓಕೆ, BJP ಅಭ್ಯರ್ಥಿ MP ಆಗ್ತಾರೆ ಅಂತನಾ? BJPಯಿಂದ ನಮ್ಗೆ ಅಭ್ಯರ್ಥಿ ಬೇಕು. ಕಳೆದ ಬಾರಿ ಕೂಡ BJP ಅವರೇ ಇದ್ರು, BN ಬಚ್ಚೇಗೌಡರು ಕೆಲಸಗಳನ್ನ ಮಾಡಿದ್ರಾ? ಮಾಡಿಲ್ಲ, ಬಟ್ ಆದರೂ ಇವಾಗ ನಾವು ಅವ್ರನ್ನೇ ಕೇಳ್ತಿದ್ದೀವಿ ಅಷ್ಟೇ. ಇಲ್ಲಿನ MLA ಧೀರಜ್ ಮುನಿರಾಜು ಅವರು ಕೆಲಸ ಮಾಡ್ತಿದ್ದಾರಾ ಹೇಗೆ? ಇರೋದ್ರಲ್ಲಿ ಏನಂತ ಕೆಲಸ ನಡೆಯಿಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ ಅವರು ಅಷ್ಟೇ. ಆದರೆ ಈಗ ಸೆಂಟ್ರಲ್ ಅಂತ ಅಂದರೆ ಮೋದಿ ಸರ್ಕಾರ BJP ಬರಬೇಕು ಅಂತಾನಾ ಹೇಗೆ ಸರ್? ಮೋದಿ ಸರ್ಕಾರನೇ ಬರಬೇಕು ಅಂತ ಬಂದರೆ ಏನಾಗುತ್ತೆ? ಮೋದಿ ಸರ್ಕಾರ ಬಂದರೆ ಅಭಿವೃದ್ಧಿ ಏನೋ ಒಂದು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಬಟ್ ಏನಾಗುತ್ತೋ ಗೊತ್ತಿಲ್ಲ ಮುಂದೆ. ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರೇ ಇದ್ದಾರೆ. ಹೇಗೆ ದೇಶ ಅಭಿವೃದ್ಧಿ ಆಗಿದೆಯಾ ಹೇಗೆ? ದೇಶ ಅಭಿವೃದ್ಧಿ ಆಗಿದೆ. ಸಿಟಿಲೆಲ್ಲ ರಾಜಕೀಯ ಮಾತುಕತೆಗಳು ಶುರುವಾಗಿದೆಯಾ ಹೇಗೆ ಸರ್? ಅದು ಗೊತ್ತಿಲ್ಲ ಮೇಡಮ್, ನಾವು ಹೊರಗಡೆ ಹೋಗೋರಲ್ಲ, ನಾವೆಲ್ಲ ಇಲ್ಲೇ ಓಡಾಡ್ಕೊಂಡಿರೋರು. ಸರ್, ತಮ್ಮ ಹೆಸರು? ರಾಜು. ಓಕೆ, ಯಾರಾಗ್ಬೋದು MP? ರಕ್ಷಾರಾಮಯ್ಯ. ಯಾಕೆ ಸರ್ ರಕ್ಷಾರಾಮಯ್ಯ ಅವರು ಆಗ್ಬೋದು ಅನ್ಸುತ್ತೆ? ಯುವಕರು ಬಂದವ್ರೆ, ಅವರು ಒಂದು ಮಾಡಲಿ ಅಂತ. ಡಾಕ್ಟರ್ ಕೆ ಸುಧಾಕರ್ ಅವರು ಯಾಕೆ ಬೇಡ? ಮಾಡಿಲ್ಲ, ಕೊರೋನಾ ಟೈಮ ಫುಲ್ ಲೂಟಿ ಹೊಡೆದ್ಬಿಟ್ರು, ಜನಗಳಿಗೆ ಏನು ಅನುಕೂಲ ಮಾಡಿಲ್ಲ ಅವರು. ನಮ್ಗೆ ರಕ್ಷಾರಾಮಯ್ಯ ಈ ಸರಿ ಬರಲಿ ಅಂತ ನಾವು ಇದು ಮಾಡ್ತಾ ಇದೀವಿ. ಓಕೆ, ವಿನ್ ಆಗ್ತಾರೆ ಅನ್ಸುತ್ತಾ ರಕ್ಷಾರಾಮಯ್ಯ? 100% ವಿನ್ ಆಗ್ತಾರೆ. ಓಕೆ, ಈಗ ಇಲ್ಲಿ MLA ಕೂಡ BJP ಅವರು ಧೀರಜ್ ಮುನಿರಾಜು, MP ಕೂಡ BN ಬಚ್ಚೇಗೌಡರು BJP ಅವರೇ ಆಗಿದ್ರು. ಸೊ BJP ಅವರೇ ಇರೋದ್ರಿಂದ ಕಾಂಗ್ರೆಸ್ ಲೀಡ್ ತಗೊಳ್ಳೋಕೆ ಸಾಧ್ಯ ಆಗತ್ತಾ? ಮೇಡಮ್ ಅವರೇ ತಗೊಂತಾರೆ, ಈ ಸರಿ 100% ತಗೊಂತಾರೆ. ಧೀರಜ್ ಅವರು ಬಂದ ಮೇಲೆ ಇಲ್ಲಿ ಸುಮ್ಮನೆ ಗೆದ್ದಾಗ ಬಂದ್ರಷ್ಟೇ, ಇವಾಗ ಎಲ್ಲೂ ಕಾಣಿಸ್ತಾ ಇಲ್ಲ ದೊಡ್ಡಬಳ್ಳಾಪುರ. ಕೆಲಸಗಳನ್ನ ಮಾಡಿಸ್ತಿದಾರಾ ಸಿಟಿಲಿ? ಇಲ್ಲಿ ಮೇಡಮ್ ಅವ್ರು ಎಲ್ಲೂ ಕೆಲಸಗಳಾಗಿಲ್ಲ. ಇವಾಗ ಅದೇ ಕಿತ್ತೋಗಿರೋ ರೋಡು, ಅದೇ ಮಾಮೂಲಿ ಬಸ್ ಸ್ಟ್ಯಾಂಡು, ಅದೇ ಜನನೇ, ಬೇರೆ ಏನೂ ಆಗಿಲ್ಲ. ಓಕೆ, ಈಗ 1 ವರ್ಷ ಆಗ್ತಾ ಇದೆ MLA ಆಗಿ, ಇನ್ನೂ ಕೂಡ ಕೆಲಸಗಳನ್ನ ಶುರು ಮಾಡಿಲ್ಲ? ಏನೂ ಮಾಡಿಲ್ಲ ಮೇಡಮ್. ಓಕೆ, ಈಗ ರಕ್ಷಾರಾಮಯ್ಯ ಅವರು ಗೆಲ್ತಾರೆ ಅಂತ ಹೇಳ್ತಾ ಇದ್ದೀರಾ, ಬಟ್ BJP ಏನು ಹೇಳುತ್ತೆ ಅಂದರೆ 28ಕ್ಕೆ 28 ಕ್ಷೇತ್ರಗಳನ್ನು ನಾವು ಮೈತ್ರಿ ಅಭ್ಯರ್ಥಿಗಳು ಗೆಲ್ತೀವಿ ಅಂತ. BJP ಏನು ಅಷ್ಟು ಬರಲ್ಲ ಮೇಡಮ್ ಅವರೇ, 100% ರಕ್ಷಾರಾಮಯ್ಯನೇ ಬರೋದು. ಓಕೆ, ನಿಮ್ಮ ಪ್ರಕಾರ ರಾಜ್ಯದಲ್ಲಿ BJPಗೆ ಎಷ್ಟು ಸೀಟ್ ಬರ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? ಕಾಂಗ್ರೆಸ್ಸು ಒಂದು 18 ಸೀಟ್ ಬರ್ಬೋದು ಮೇಡಮ್, ಮಿಕ್ಕಿದ BJP ಬರ್ಬೋದು ಅಷ್ಟೇ. ಓಕೆ, ಈಗ ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟೇ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಇಲ್ಲ, ನಮ್ಮ ಇದರೊಳಗೆ ಸ್ಟೇಟ್ ಒಳಗೆ ಪರವಾಗಿಲ್ಲ, 100% ಕರೆಕ್ಟಾಗಿದೆ, ಚೆಂದ ನಡೆಸ್ತಾ ಇದ್ದಾರೆ. ಓಕೆ, ಈಗ ಡಾಕ್ಟರ್ ಕೆ ಸುಧಾಕರ್ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ರಕ್ಷಾರಾಮಯ್ಯ ಅವರು ಇಲ್ಲಿ ಅವರಲ್ಲ, ಬೆಂಗಳೂರವರು, ನಾನು ಇಲ್ಲಿ ಅವನು, ನನಗೆ ಮತ ಹಾಕಿ ಅಂತ. ನಮ್ಮರೆ ಇಲ್ಲಿರಾಗಿ ಏನೂ ಮಾಡಿಲ್ಲ. ಏನು ಮಾಡಿದ್ದಾರೆ? ಅವ್ರು ಬೇರೆ ಕಡೆಯನ್ನ ಬಂದರೆ ಮಾಡ್ತಾರೆ. ಇವಾಗ ನಮ್ಮ ವಿಶ್ವನಾಥ್ ಅವ್ರನ್ನ ನಾವೇನು ಬೇರೆ ಮಾತಾಡೋಂಗಿಲ್ಲ, 100% ಕೆಲಸ ಮಾಡ್ತಾರೆ ವಿಶ್ವನಾಥ್ ಅವರು. ಇವ್ರೇನು ಮಾಡಿದ್ದಾರೆ ನೀವು ಹೇಳಿ ತೋರಿಸಿ. ಇವರೇನು ಮಾಡಿಲ್ಲ. ಯಲಹಂಕ SR ವಿಶ್ವನಾಥ್ ಅವರ? ಹೌದು, ಅವರು 100% ಅವ್ರು ಕೆಲಸ ಮಾಡೋರೆಲ್ಲ, ಯಲಹಂಕ ವಿಶ್ವನಾಥ್ ಅವರು. ಇವರೇನು ಮಾಡಿಲ್ಲ.
ಈಗ ಏನು ಸುಧಾಕರ್ ಅವ್ರಿಗೆ ಟಿಕೆಟ್ ಬಿಜೆಪಿ ಕೊಟ್ಟಿದೆ, ಅದು ಯಲಹಂಕ ವಿಶ್ವನಾಥ್ ಅವರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ಇದು ರಕ್ಷಾರಾಮಯ್ಯ ಅವರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ? ಹೌದು ಮೇಡಮ್, ರಕ್ಷಾರಾಮಯ್ಯರೇ ವಿನ್ನು ಈ ಸರಿ 100% ವಿನ್ ಅವರೇ. ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಅನ್ಸುತ್ತೆ ಸರ್? 2 ಲಕ್ಷ ಅಂತ ಓಟಿಂದ ಇದು ಮಾಡ್ತಾರೆ ಮೇಡಮ್. ಓಕೆ, ಈಗ ಇಲ್ಲಿನ ಮತದಾರರೆಲ್ಲ ಮಾತುಕತೆ ಶುರು ಮಾಡಿದ್ದೀರಾ ಹೇಗೆ? ಸಿಟಿ ಅವರ ತಾವು? ಮೇಡಮ್ ಅವರೇ, ಇಲ್ಲೇ ಹಳ್ಳಿಯವರು. ನಾವು ಹಳ್ಳಿ ಕಡೆ ನಮ್ಮದು ಎಲ್ಲ ಏನು ಮಾಮೂಲಿ ಎಲ್ಲ ಕಾಂಗ್ರೆಸ್ಸೇ ನಮ್ಮ ಕಡೆ. ಎಷ್ಟು ಮನೆಗಳು, ಎಷ್ಟು ಮತದಾರರಿದ್ದಾರೆ ಸರ್? ಟೋಟಲ್ ಜಾಸ್ತಿ ಇದೆ ಮೇಡಮ್. ನಮ್ದೆಲ್ಲ ದೇವನಹಳ್ಳಿ ಕ್ಷೇತ್ರ, ತೂಬೇರೆ ಹೋಬಳಿ ನಮ್ಮದು. ಎಲ್ಲ ಕಾಂಗ್ರೆಸ್ಸೇ ನಾವು. ಏನು ಹೇಳ್ತಾರೆ ಹಳ್ಳಿ ಜನ ಎಲ್ಲ? ಎಲ್ಲ ಕಾಂಗ್ರೆಸ್ಗೆ ಯಾಕನಪ್ಪ, ಅವತ್ತಿಂದ ಅದೇ ಇದ್ರಾಗ ಬಂದಿದ್ದೀವಿ, ಅದೇ ಯಾಕನ. ಸರ್, ತಮ್ಮ ಹೆಸರು? ವಿನಯ್ ಕುಮಾರ್ ಮೇಡಮ್. ಓಕೆ, ರಕ್ಷಾರಾಮಯ್ಯ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್, ಯಾರು ಎಂ ಪಿ ಆಗ್ತಾರೆ? ರಕ್ಷಾರಾಮಯ್ಯನೇ ಮೇಡಮ್. ಯಾಕೆ ಸರ್ ರಕ್ಷಾರಾಮಯ್ಯ ಅವ್ರು ಆಗ್ತಾರೆ? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನೋಡಿದ್ದೀವಿ, ಕೆಲವು ಕಡೆ ಕೇಳಿದ್ದೀವಿ. ಸೊ ಅವರೇ ಗೆಲ್ಬೋದು ಅಂತ ಬಟ್ ಅನ್ಸುತ್ತೆ. ಈಗ ತುಂಬಾ ಜನ ಹೇಳ್ತಿದ್ದಾರೆ ರಕ್ಷಾರಾಮಯ್ಯ ಅವರು ಹೊಸ ಮುಖ ಅಂತ. ಹೊಸ ಮುಖ ಅಂದರೆ ಮುಂದಕ್ಕೆ ಗೊತ್ತಾಗುತ್ತೆ ಜನಗಳಿಗೂ ಯಾವ ಥರ ಮಾಡ್ತಾರೆ ಅಂತ. ಎಲ್ಲ ಅವಾಗೇ ಡಿಸೈಡ್ ಹೆಂಗೆ ಮಾಡ್ಬಿಡೋಕ್ಕಾಗುತ್ತೆ. ನೋಡಬೇಕು, ಒಂದು ಚಾನ್ಸ್ ಕೊಟ್ಟು ಒಳ್ಳೇದು ಮಾಡ್ತಿದ್ದಾರಲ್ವಾ, ಮುಂದಕ್ಕೂ ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ ಇದೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಸೋಲ್ತಾರ ಹಾಗಾದ್ರೆ? ಸೋಲ್ತಾರೆ ಮೇಡಮ್. ಹಿಂದೆ ಸಚಿವರು ಆಗಿದ್ರು, MLA ಆಗಿದ್ರು. ಸೋತ್ರು ಅವರು, ಇನ್ನು ಮತ್ತೆ MP ಗೆಲ್ಲಿ ಚಾನ್ಸ್ ಕೊಡ್ತಾರೆ ಅವರು. ಸೋಲ್ತಾರೆ ಅಂತಾನೆ ಅನಿಸ್ತಿದೆ. ಓಕೆ, ರಕ್ಷಾರಾಮಯ್ಯ ಅವರೇ MP ಆಗ್ತಾರೆ ಹಾಗಾದ್ರೆ? ಹೌದು ಹೌದು ಮೇಡಮ್, ಪಕ್ಕ. ಎಷ್ಟು ಮತಗಳ ಲೀಡಿಂದ ಗೆಲ್ಬಹುದು ಅನ್ಸುತ್ತೆ? ಅವೆಲ್ಲ ಹೇಳೋಕ್ಕಾಗಲ್ಲ ಮೇಡಮ್, ಗೆಲ್ತಾರೆ ಅವರು. ಸರ್, ತಮ್ಮ ಹೆಸರು? ರಘು. ಓಕೆ, ಯಾರು MP ಆಗ್ಬೋದು ನೆಕ್ಸ್ಟ್ ಸರ್? ರಕ್ಷಾರಾಮಯ್ಯ ಆಗ್ಬೋದು ಮೇಡಮ್. ಯಾಕೆ ರಕ್ಷಾರಾಮಯ್ಯ ಅವರು ಅಂತ ಅನ್ಸುತ್ತೆ? ಸುಧಾಕರ್ ಮೇಲೆ ಅವರು BJPಯಲ್ಲೇ ಇದು ಬಂದಿದೆ, ಕರೋನಾ ಟೈಮ್ನಾಗ ಇದು ಮಾಡವ್ರೆ ಅಂತ. ಅದಕ್ಕೆ ಜನ ಎಲ್ಲ ಇವಾಗ ರಕ್ಷಾರಾಮಯ್ಯನ ಕಡೆ ನೋಡ್ಬೋದು. ಏನು ಕೋವಿಡ್ ಭ್ರಷ್ಟಾಚಾರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಕೇಳಿ ಬಂತು, ಹಾಗಾಗಿ ಅವ್ರಿಗೆ ಹಿನ್ನಡೆ ಆಗುತ್ತೆ ಅಂತಾನ? ಎಲ್ಲ ಗೋ ಬ್ಯಾಕ್ ಸುಧಾಕರ್ ಅಂತ ಇದು ಮಾಡಿದ್ರು ಯಲಹಂಕದಲ್ಲಿ. ಅದಕ್ಕಾಗಿ ಜನ ಎಲ್ಲ ರಕ್ಷಾರಾಮಯ್ಯನ ಕಡೆನೇ ಇದು ಮಾಡ್ಬೋದು. ಓಕೆ, ಇಲ್ಲಿ ದೊಡ್ಡಬಳ್ಳಾಪುರ ಸಿಟಿ ಮಂದಿ ಎಲ್ಲ ಯಾರ ಪರವಾಗಿದ್ದಾರೆ ಸರ್? ಮೋದಿ ಇದೈತೆ, ಆದರೂ ಮೋದಿ ಹೆಸರಿದ್ರು ಈ ಸರಿ ರಕ್ಷಾರಾಮಯ್ಯ ಬರ್ಬೋದು. ಅಂದ್ರೆ ಅಭ್ಯರ್ಥಿನ ನೋಡ್ತಿದಾರಾ ಇಲ್ಲಿಯ ಜನ? ಮೋದಿನ ನೋಡ್ತಾರೆ ಜಾಸ್ತಿ, ಅಭ್ಯರ್ಥಿನ ಅಷ್ಟೇ ನೋಡೋದು. ಆದರೂ ನಮ್ಮ ದೊಡ್ಡಬಳ್ಳಾಪುರ ಫುಲ್ಲು BJPನೇ ಇರೋದು ಈ ಸರಿ. ಆದರೂ ಸುತ್ತಮುತ್ತ ತಾಲೂಕುಗಳಲ್ಲಿ ಕಾಂಗ್ರೆಸ್ ಇದೆ, ಅವ್ರು ಗೆಲ್ಲಿಸ್ಕೊಂಡು ಬರ್ಬೋದು. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಬರ್ಬೋದು ಕಾಂಗ್ರೆಸ್ ಈ ಸರಿ. ಓಕೆ, MLA ಧೀರಜ್ ಮುನಿರಾಜು ಕೆಲಸ ಮಾಡ್ತಿದಾರಾ ಹೇಗೆ? ಮಾಡ್ತಾ ಇದ್ದಾರೆ ಮೇಡಮ್, ಚೆನ್ನಾಗಿ ಜನಕ್ಕೆಲ್ಲ ಸಿಗ್ತಾವ್ರು, ಚೆನ್ನಾಗಿ ಮಾಡ್ತಾವ್ರೆ. ಹಾಲಿ ಸಂಸದರು BN ಬಚ್ಚೇಗೌಡರಾಗಿದ್ರು, ಬಂದಿದ್ರಾ ಇಲ್ಲಿಗೆ? ಒಂದ್ಸರಿಯೂ ನೋಡೇ ಇಲ್ಲ ಅವ್ರನ್ನ, ಬಂದೇ ಇಲ್ಲ ಈ ಸರಿ, ಕಾಣಿಸ್ಲೇ ಇಲ್ಲ, ಒಂದ್ಸರಿಯೂ ನೋಡೇ ಇಲ್ಲ ಈ ಕಡೆ ನಾವು. ಓಕೆ, ಕಾಂಗ್ರೆಸ್ನ ಭದ್ರಕೋಟೆನೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಆದ್ರೆ ಕಳೆದ ಬಾರಿ ಬಚ್ಚೇಗೌಡರು ವಿನ್ ಆಗ್ತಾರೆ. ಸೊ ಈ ಬಾರಿ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಬರುತ್ತಾ? ಏನಕ್ಕೆ ವಿನ್ ಆದ್ರು ಅಂದ್ರೆ ವೀರಪ್ಪ ಮೊಯ್ಲಿ ಅವ್ರು ಒಂದ್ಸರಿನೂ ಕಾಣಿಸಿರಲಿಲ್ಲ ಈ ಕಡೆ, ಅದಕ್ಕಾಗಿ ಅವರು ವಿನ್ ಆದ್ರು. ಈ ಸರಿ ಅವರು ಕಾಣಿಸ್ಲೇ ಇಲ್ಲ ನಮಗೆ, ಅದಕ್ಕೆ ಈ ಸರಿ ರಕ್ಷಾರಾಮಯ್ಯ ಅವರು ವಿನ್ ಆಗ್ಬೋದು. ಯಾಕೆ ರಕ್ಷಾರಾಮಯ್ಯ ಅವರಿಗೆ ಜನರು ಓಟ್ ಹಾಕ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಯಾಕೆ ಅಂದ್ರೆ ಹೊಸ ಮುಖ ಅಂದ್ಬಿಟ್ಟು, ಹೊಸ ಮುಖ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಓಟ್ ಹಾಕ್ತಾರೆ. ಓಕೆ ಸರ್, ತಮ್ಮ ಹೆಸರು? ಕಿರಣ್. ಓಕೆ, ಹೇಗಿದೆ ಸರ್ ರಾಜಕೀಯ ಲೆಕ್ಕಾಚಾರ? ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಡೇಟ್ ಕೂಡ ಅನೌನ್ಸ್ ಆಗಿದೆ. ರಕ್ಷಾರಾಮಯ್ಯ ಅವ್ರು ಗೆಲ್ತಾರೆ. ಯಾವ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀರಾ? ಕೊರೋನಾ ಟೈಮಲ್ಲಿ ಅವ್ರು ಮಾಡಿದ್ದಾರೆ, ಆಚೆ ಜನಗಳಿಗೆ ಗೊತ್ತಿಲ್ಲ, ಬಟ್ ಅವ್ರು ಮಾಡಿದ್ದಾರೆ, ಅದು ಗೊತ್ತಿರೋರು ಗೊತ್ತು ಮೇಡಮ್. ಓಕೆ, ಕೋವಿಡ್ ಸಂದರ್ಭದಲ್ಲಿ ರಕ್ಷಾರಾಮಯ್ಯ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಟ್ ಅವರು ಆಪೋಸಿಟ್ ನಿಂತವ್ರೆ ಆ ಸಂದರ್ಭದಲ್ಲಿ ಸಚಿವರಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್. ಅವ್ರದ್ದು ಫಸ್ಟ್ ವರ್ಷ ನಿಂತ್ಕೊಂಡಿದ್ದ ಎಲೆಕ್ಷನ್, ಅವ್ರ ವಿರುದ್ಧನೇ ಸೋತವ್ರೆ. ಇನ್ನು ರಕ್ಷಾರಾಮಯ್ಯ ಅವರು ಕೋವಿಡ್ ಟೈಮಲ್ಲೆಲ್ಲ ಬೇಜಾರು ಮಾಡಿದ್ದಾರೆ, ಅದು ಜನಗಳಿಗೆ ಗೊತ್ತು ಮೇಡಮ್. ಅವ್ರು ಗೊತ್ತಿರೋರು ಓಟ್ ಹಾಕ್ತಾರೆ, ಗೆಲ್ಲಿಸ್ಕೊಡ್ತಾರೆ ರಕ್ಷಾರಾಮಯ್ಯ ಅವ್ರು. ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧನೇ ಗೆಲ್ಲೋದಕ್ಕೆ ಸಾಧ್ಯ ಆಗದಿರುವಂತಹ ಕೆ ಸುಧಾಕರ್ ಈ ಬಾರಿ ಕೂಡ ಸೋಲ್ತಾರೆ ಮತ್ತೆ ಅಂತ? ಹೌದು ಮೇಡಮ್, ಸೋಲ್ತಾರೆ ಈ ಸಲನು. ರಕ್ಷಾರಾಮಯ್ಯ ಅವ್ರಿಗೆ ನಮ್ಮ ಓಟ್ ಇಲ್ಲ. ಓಕೆ, ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರಿ, ರಾಜಕೀಯ ಚರ್ಚೆಗಳಾಗತ್ತಾ ಅಥವಾ ಬೇರೆ ಏನಾದರೂ ಮಾತಾಡ್ತಿದ್ರೆ? ಬೇರೆ ನಾರ್ಮಲ್ ಆಗಿ ನಾವು ಫ್ರೆಂಡ್ಶಿಪ್ ಅಲ್ಲಿ ಏನು ಮಿನ್ಬೇಕೋ ಅದು ಮಾತಾಡ್ಕೊಂತೀವಿ. ಓಕೆ, ಈಗ ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ಇಲ್ಲಿ ಸಿಟಿ ಜನ ಎಲ್ಲ ಏನು ಹೇಳ್ತಿದ್ದಾರೆ, ಯಾರ ಪರ ಇದ್ದಾರೆ? ಇಲ್ಲಿ BJPನೇ, ಬಟ್ ನಮ್ಮ ಕಾನ್ಫಿಡೆನ್ಸ್ ಏನಂದ್ರೆ ರಕ್ಷಾರಾಮಯ್ಯ ಗೆಲ್ತಾರೆ. ಓಕೆ, ಧೀರಜ್ ಮುನಿರಾಜು MLA ಕೆಲಸಗಳನ್ನ ಮಾಡ್ತಿದ್ದಾರಾ ಹೇಗೆ ಸರ್? ಅವ್ರು ಮಾಡ್ತಿದ್ದಾರೆ, ಆದರೆ ನಮ್ಮ MP ಎಲೆಕ್ಷನ್ ಅಲ್ಲ, ನಮ್ಗೆ ರಕ್ಷಾರಾಮಯ್ಯ ಅವ್ರಿಗೆ ನಾವು ಸಪೋರ್ಟ್ ಮಾಡಿ. ಓಕೆ, ಈಗ ತುಂಬಾ ಜನ ಹೇಳ್ತಾರೆ MP ಎಲೆಕ್ಷನ್ ಅಂತ ಬಂದ್ರೆ ಸೆಂಟ್ರಲ್ ಅಂತ ಬಂದ್ರೆ ಮೋದಿ ಅಂತ, ಬಟ್ ನೀವೀಗ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳ್ತಿದ್ದೀರಾ, ಹಾಗಾದ್ರೆ ಮೋದಿ ಅಲೆ ಇಲ್ಲಿ ಇಲ್ವಾ? ಮೋದಿ ಅಲೆ ಇದೆ, ಬಟ್ ಏನಂದರೆ ನಾವು ಓಟ್ ಹಾಕೋದು ಹೇಳ್ತಾ ಇದೀವಿ ಮೇಡಮ್, ರಕ್ಷಾರಾಮಯ್ಯ ಅವ್ರಿಗೆ ಓಟ್ ಹಾಕ್ತೀವಿ ಅಂತ. ಬಟ್ ಬೇರೆ ಜನಕ್ಕೆ ಕಾನ್ಫಿಡೆನ್ಸ್ ಏನೋ ಗೊತ್ತಿಲ್ವಾ. ಓಕೆ, ಎಷ್ಟು ಲೀಡಲ್ಲಿ ಗೆಲ್ಲಬಹುದು ಅಂತ ಅನ್ಸುತ್ತೆ? ಕಡಿಮೆನೇ ಮೇಡಮ್, ಅಂತ ಲೀಡ್ ಕಡಿಮೆನೇ ಇರುತ್ತೆ, ಬಟ್ ರಕ್ಷಾರಾಮಯ್ಯ ಅವ್ರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಫಸ್ಟ್ ಟೈಮ್ ಅವರು ಚುನಾವಣಾ ಅಖಾಡಕ್ಕೆ ಇಳಿತಾ ಇರೋದು ರಕ್ಷಾರಾಮಯ್ಯ ಅವರು. ಬಟ್ ಅವರು ಚುನಾವಣೆ ಅಖಾಡಕ್ಕೆ ಇಳಿತಾ ಇರೋದು ಫಸ್ಟ್ ಟೈಮು, ಆದರೆ ಹಿಂದೆಗಡೆ ನಿಂತ್ಕೊಂಡು ಅವ್ರು ಬೇಜಾನ್ ಮಾಡಿದ್ದಾರೆ. ಓಕೆ, ಅಂದ್ರೆ ಅವರು ಮಾಡಿರುವಂತಹ ಕೆಲಸಗಳೇ ಈ ಬಾರಿ ಚುನಾವಣೆಯಲ್ಲಿ ಅವ್ರ ಕೈ ಹಿಡಿಯುತ್ತೆ ಅಂತ? ಹೌದು ಮೇಡಮ್.
ಅದು 100% ನಿಜ. ಅವರೇ ಯೂತ್ಸ್ ಎಲ್ಲ ಅವ್ರ ಪರವಾಗಿದ್ದಾರಾ? ಅವರು ಯೂತ್ ಆಗಿರೋದ್ರಿಂದ ಯೂತ್ಸ್ ಎಲ್ಲ ಅವ್ರ ಪರವಾಗೇ ಇರ್ತಾರೆ ಕಾನ್ಫಿಡೆನ್ಸ್ ಆಗಿ. ಓಕೆ, ಇಲ್ಲೆಲ್ಲ ಬಂದು ಕ್ಯಾಂಪೇನ್ ಮಾಡಿದಾರಾ ಹೇಗೆ? ಇನ್ನ ಮಾಡಿಲ್ಲ, ಮಾಡ್ತಾರೆ. ಓಕೆ, ಬಿಜೆಪಿ ಅಭ್ಯರ್ಥಿ ಬಂದಿದ್ರಾ? ಇನ್ನು ಯಾರೂ ಬಂದಿಲ್ಲ ಮೇಡಮ್ ಇಲ್ಲಿಗೆ. ಓಕೆ ಸರ್, ಕ್ಯಾಂಪೇನ್ ಎಲ್ಲ ನಡೀತಿದ್ಯಾ ಹೆಂಗೆ? ಇಲ್ಲಿ ನಡೀತಿದೆ, ಅಭ್ಯರ್ಥಿಗಳು ಯಾರು ಬಂದಿಲ್ಲ ಕ್ಯಾಂಪೇನ್ಗೆ. ಮಾಮೂಲಿ ಇಲ್ಲಿ ನಮ್ಮ ಧೀರಜ್ ಮುನ್ರಾಜ್ ಅವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಅವರು ಅಲ್ಲಿ ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆದರೆ ಈ ಸುಧಾಕರ್ ಅವರು ಇನ್ನೂ ಕಾಣಿಸಿಲ್ಲ. ಮೊನ್ನೆ ಬಂದಿದ್ರು, ಘಾಟಿ ದೇವಸ್ಥಾನಕ್ಕೆ ಬಂದಿದ್ರು, ಹಂಗೆ ಹೋದ್ರು ಅಷ್ಟೇ. ಪಕ್ಷ ಅಂತ ಏನಿಲ್ಲ, ದೊಡ್ಡಬಳ್ಳಾಪುರ ಅಂದರೆ ಬಿ ಜೆ ಪಿನೇ ಮಾಡ್ತಿದೆ. ಈಗ MLA ಅಂತಂದರೆ ಮುನ್ರಾಜ್ ಅವ್ರನ್ನ ಗೆಲ್ಸ್ಕೊಟ್ಟಿದ್ದೀವಿ. ಚಿಕ್ಕಬಳ್ಳಾಪುರ ಅಂತ ಬಂದಾಗ ಕಾಂಗ್ರೆಸ್ಸೇ ಮೇಡಮ್ ಮಾಡೋದವ್ರೆ. ಕಾಂಗ್ರೆಸ್ನ ಭದ್ರಕೋಟೆ ಹಂಗಾದ್ರೆ ಕಂಟಿನ್ಯೂ ಆಗುತ್ತೆ. ಲಾಸ್ಟ್ ಟೈಮ್ ಮಾತ್ರ ಬಿಟ್ಟಿದ್ರು. ಸ್ಟೇಟ್ ಅಂತ ಹೇಳಲ್ಲ, ನಮ್ಮ ಚಿಕ್ಕಬಳ್ಳಾಪುರ ಆಗುತ್ತೆ ಮೇಡಮ್ ಆ ಥರ ಓಕೆ ಅಷ್ಟೇ. ಸ್ಟೇಟ್ ಎಲ್ಲ ಹೆಂಗಿದೆ ಅಂತ ಗೊತ್ತಿಲ್ಲ. ಓಕೆ, 28 ಲೋಕಸಭಾ ಕ್ಷೇತ್ರಗಳಿರೋದು, ಎಷ್ಟೆಷ್ಟು ವಿನ್ ಆಗ್ಬೋದು, ಯಾರು ಅನ್ಸುತ್ತೆ? ಮೇಡಮ್ ಕಾಂಗ್ರೆಸ್ಸೇ ಮೇ ಬಿ ಮೇಜರ್ ಬರ್ಬೋದು. ಮೆಜಾರಿಟಿ ಕಾಂಗ್ರೆಸ್ಸೇ ಇದೆ ಮೇಡಮ್. ಯಾಕೆ ಕಾಂಗ್ರೆಸ್ ಬರುತ್ತೆ ಅಂತ ಅನ್ಸುತ್ತೆ? ಯಾಕಂದ್ರೆ 2019 ಚುನಾವಣೆ ನೋಡಿದಾಗ ಡೆಡ್ ಆಪೋಸಿಟ್ ಕಾಂಗ್ರೆಸ್ಗೆ ಬಂದಿದ್ದು ಒಂದೇ ಸೀಟು. ಹೌದು, ಈಗ ಜನಗಳು ಚೇಂಜ್ ಆಗಿದ್ದಾರೆ ಅನ್ಕೊಂತೀವಿ. ಅಂದ್ರೆ ಬಿಜೆಪಿಗೆ ಇದೆ ಸಪೋರ್ಟ್ ಜಾಸ್ತಿ. ಆದ್ರೂ ಜನಗಳು ಏನೋ ಮೇ ಬಿ ಕಾಂಗ್ರೆಸ್ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ಆ ವೋಟ್ ಹಾಕ್ಬೋದು ಅಂತ ಅನಿಸ್ತಿದೆ. ಅಂದ್ರೆ ಸ್ಟೇಟ್ ಅಲ್ಲಿ ಏನೀಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಸೊ ಆ ಒಂದು ಆಡಳಿತ ವೈಖರಿಯಿಂದ ಕಾಂಗ್ರೆಸ್ಗೆ ಜನ ವೋಟ್ ಹಾಕ್ತಾರೆ ಅಂತಾನ ಹೇಗೆ? ಹಾಕ್ತಾರೆ ಅಂತ ಅದೇ ಕಾನ್ಫಿಡೆನ್ಸ್ ಇರೋದು. ನಮ್ಗೆ ಏನಂದ್ರೆ ನಮ್ಗೆ ಬೇರೆದೇನೋ ಗೊತ್ತಿಲ್ಲ, ಬಟ್ ಇಲ್ಲಿಗೆ ರಕ್ಷಾರಾಮಯ್ಯ ಅವ್ರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಸರ್, ಈಗ 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಕೊಡ್ತಾ ಇದೆ, ಸೊ ಆ ಒಂದು ಗ್ಯಾರಂಟಿಗಳೇನಾದ್ರೂ ವೋಟ್ ಆಗಿ ಕನ್ವರ್ಟ್ ಆಗ್ಬೋದಾ? ಮೇಡಮ್ 100% ಆಗ್ಬೋದು. ಅದು 100% ಆಗುತ್ತೆ ಮೇಡಮ್. ಬಿಜೆಪಿ ಅವ್ರು ಹೇಳ್ತಾರೆ ಗ್ಯಾರಂಟಿ ಕೊಟ್ರೆ ಜನರು ಸೋಂಬೇರಿ ಆಗ್ತಾರೆ ಅಂತ. ಏನಕ್ಕೆ ಆಗ್ತಾರೆ ಮೇಡಮ್? ಏನು ಕೊಟ್ಟಿದ್ದಾರೆ ಮೇಡಮ್ ಅಂತ ಸೋಂಬೇರಿ ಆಗೋ ಅಂತ ಇದೇನು ಕೊಟ್ಟಿದ್ದಾರೆ ಹೇಳಿ ಮೇಡಮ್? ಕೆಲ್ಸಕ್ಕೆಲ್ಲ ಹೋಗಲ್ಲ, 2000 ಬರುತ್ತೆ, ದುಡ್ಡು ಬರುತ್ತೆ, ಎಲ್ಲ ಮನೇಲಿ ಕೊಡ್ತಾವ್ರೆ. ಜೆಂಟ್ಸ್ಗೇನು ಕೊಡ್ತಿಲ್ವಲ್ಲ. ಜೆಂಟ್ಸ್ ಹೆಂಗೂ ಹೋಗಿ ಕೆಲಸ ಮಾಡ್ಲೇಬೇಕು ತಾನೇ. ಅದು ಲೇಡೀಸು ಕೊಡ್ತಾ ಇರೋದು. ಲೇಡೀಸ್ ಅವ್ರಿಗೆ ಏನೋ ಹೌಸ್ ವೈಫ್ ಇರೋರ್ಗೆ ಹೆಲ್ಪ್ ಆಗುತ್ತೆ, ಏನಾದರೂ ಬೇಕಾಗಿದ್ರೆ ಅವ್ರು ಯೂಸ್ ಮಾಡ್ಕೊತಾರೆ ಅಷ್ಟೇ ಮೇಡಮ್. ಓಕೆ ಸರ್, ಈಗ ಗ್ಯಾರಂಟಿಗಳಿಂದಾಗಿನೇ ಹೆಚ್ಚು ಮತದಾರರು ಕಾಂಗ್ರೆಸ್ಗೆ ವೋಟ್ ಹಾಕ್ಬೋದು ಅಂತನಾ? ಗ್ಯಾರಂಟಿಗಳಿಂದ ಏನಿಲ್ಲ, ಅದು ಲಾಸ್ಟ್ ಟೈಮ್ ಬಿಜೆಪಿ ಅವ್ರ ಆಡಳಿತ ಕರೆಕ್ಟಾಗಿ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಕಾಂಗ್ರೆಸ್ ಬಂತು. ಗ್ಯಾರಂಟಿಗಳು ಅಷ್ಟೊಂದು ಅವಲಂಬಿತ ಆಗಿಲ್ಲ ಗ್ಯಾರಂಟಿಗಳ ಮೇಲೆ ಅಷ್ಟೇ. ಹಾಗಾದ್ರೆ ಈ ಬಾರಿ ಏನು ರಕ್ಷಾರಾಮಯ್ಯ ಅವರೇ MP ಆಗ್ತಾರೆ ಮೇಡಮ್. ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ ಅವ್ರದ್ದೇ ಈ ಸರಿ. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಮೇನ್ ಬಂದು ಈಗ ಪ್ರದೀಪ್ ಈಶ್ವರ್ ಗೆದ್ದಿರೋದೇ ಮೇಡಮ್ ಕಾನ್ಫಿಡೆನ್ಸು. ಯಾಕೆಂದ್ರೆ ಅವರು ಹೊಸದಾಗಿ ಬಂದು ಗೆದ್ದವ್ರೆ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತನಾ? ಯಾಕೆಂದ್ರೆ ಅವರು ಫಸ್ಟ್ನೇ ವರ್ಷ ನಿಂತ್ಕೊಂಡು ಗೆದ್ದಿದ್ದಾರೆ. ಈಗ ರಕ್ಷಾರಾಮಯ್ಯ ಅವರು ಫಸ್ಟ್ನೇ ವರ್ಷ ಗೆಲ್ಬೋದು ಅಂತ ಕಾನ್ಫಿಡೆನ್ಸ್ ಅಷ್ಟೇ ಮೇಡಮ್. ಓಕೆ, ಜನಗಳು ಚೇಂಜ್ ಆಗುವರೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ